ಯಾಕಂದ್ರೆ ಇವತ್ತು ನಾವು ನಿಮ್ಮ ಊರಿಗೆ ಎದಕ್ ಬಂದಪ್ಪ ಅಂದ್ರ ನೀವು ನಮ್ಮನೆ ಗೌರವಿಸಿದ್ರೆ ಸಂತೋಷಕ್ಕಲ್ಲ. ನೀವೆಲ್ಲ ಇಡೀ ನಾಡಿನ ಎಲ್ಲ ರೈತ ದೇವರು ತಾಯಂದಿರು ನೀವು ರೊಟ್ಟಿ ಅಂಬುಲಿ ಏನೇನು ಬೇಕು ದವಸ ಧಾನ್ಯವನ್ನ ತಗೊಂಡ ತಾವು ಚಳವಳಿಯೊಳಗೆ ಭಾಗವಹಿಸಿರಿ. ನಾವು ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಕ್ಕೆ ಇವತ್ತು ಬರ್ತಕ್ಕಂಥ ಸಂದರ್ಭ. ಯಾಕಂದ್ರ ಹೋರಾಟನ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಈಗಾಗಲೇ ನಮ್ಮ ಬ್ರದರ್ ಲೆಕ್ಕ ಕೇಳಿ ಆ ಹೋರಾಟದಿಂದ ಇವತ್ತ ರಾಜ್ಯಕ್ಕೆ 1800 ಕೋಟಿ ರೂಪಾಯಿ ಲಾಭ ಆಗಿದೆ. ಅದನ್ನು ಕೊಡದೇ ಇರ್ತಕ್ಕಂಥ ರೊಕ್ಕ. ಯಾಕಂದ್ರೆ ಅವರ 5-6 ವರ್ಷದ ಹಣ ಕೊಟ್ಟಿರ್ಕಿಲ್ಲ, 1 ರೂಪಾಯಿ ಕೂಡ ಹೆಚ್ಚು. ನಮ್ಮೆಲ್ಲರ ಆಶೀರ್ವಾದ, ಪೂಜ್ಯರ ಆಶೀರ್ವಾದದಿಂದ ಒಂದು ಶಕ್ತಿ ಆಯಿತು. ಗುರುಲಾಪುರದಲ್ಲಿ ಒಂದು ಗಟ್ಟಿತನದಿಂದ ಇವತ್ತ ಹಣವನ್ನು ಇಸ್ಕೊತಕ್ಕಂಥ ಸಂದರ್ಭ. 1800 ಕೋಟಿ ರೂಪಾಯಿ ಇಲ್ಲಿಂದ ಬೆಳಗಾವಿಯಿಂದ ಬೀದರ್ವರೆಗೂ ರೊಕ್ಕ ಸಿಕ್ಕೈತಿ. ಅವ್ರಿಗೆ ಪಾಪ 2600 ರೂಪಾಯಿ ಸಿಕ್ಕೈತಿ. ಅವ್ರಿಗೆ 5 ರೂಪಾಯಿ ಕೂಡ ಹೆಚ್ಚು ಕೊಡ್ತಿರ್ಕಿಲ್ಲ. ಅವ್ರಿಗೂ ಅವ್ರು 2650 ರೂಪಾಯಿ ತಗೋತಿರ್. ಅವ್ರಿಗೂ ಕೂಡ ಈ 300 ರೂಪಾಯಿಗೆ ಲಾಭ ಆಯ್ತು. 300-400 ಅವ್ರಿಗೂ ಕೂಡ ಅಲ್ಲಿ 3000. ಅವರೆಲ್ಲರೂ ಸಂತೋಷ ಆದ. ವಿಚಾರ ಮಾಡಿ ನಿಮಗೆ ಸಹಜ ಮಾತು ಹೇಳ್ತಾನು. ತಾವು ಚಿಂತನೆ ಮಾಡಿರುವ ತಾಯಿಯಂದಿರ ಎಲ್ಲರ ಇವತ್ತ ತಾಯಿಯಂದಿರ ಒಕ್ಕಲ್ತನ ಉಳಿದೈತಿ, ನಮ್ಮಿಂದ ಉಳಿದಿಲ್ಲ. ಯಾಕಂದ್ರೆ ನಾವ ಒಕ್ಕಲ್ತನ ಹಚ್ಚಿ ಮನೆಯಾಗಿ ದನಾಟನ ಮಾಡಿ ಹೊರಗೋಗಿ ಬಿಡುದು ಮಂದಿ. ಅದ್ರ ಅವ್ರ ತಾಯಿಯಂದಿರ ಮಕ್ಕಳ ಮರಿ ಕುಟುಂಬವನ್ನ ಜಕ್ಕೊಂಡ್ ಅದನ್ನ ಚೆನ್ನಾಗಿ ಜಪಾನ ಮಾಡಿ ಮನೆಯಾಗೆಲ್ಲ ಹೆಚ್ಚ ಕಡಿಮೆ ಆತಪ್ಪ ಅಂತಂದ್ರ ಆಗ ಹೋಗೋಣ ನೋಡಿ ಅವ್ರ ಒಕ್ಕಲ್ತನ ಉಳಿಸ್ತಕ್ಕಂಥವ್ರು. ಮನೆ ಗುರುಲಾಪುರದಾಗ ಚಳವಳಿ ಮಾಡಿದ್ರು. ಎಷ್ಟು ದಿನ ಮಾಡಿದ್ರಿ? 10 ದಿನ ಚಳವಳಿ ಆಯ್ತು. ನಾನು ಬಿಜೆಪಿ ಓಟ್ ಹಾಕಿನ, ಮತ್ತೆ ಕಾಂಗ್ರೆಸ್ ಓಟ್ ಹಾಕಿನ, JDS ಕಟ್ಟಿ. ನೀವು ಅಷ್ಟ ಹೌದ್ರಿ. ಒಮ್ಮೆ ಓಟ್ ಹಾಕಿದ್ರು, ನಾನು ಓಟ್ ಹಾಕಿನ. ಚಳವಳಿ ಮಾಡಿದ್ರು ಗುರುಲಾಪುರದಾಗ. ಸರ್ಕಾರ ಕಾಂಗ್ರೆಸ್ ಇತ್ತು. ಬಿಜೆಪಿ ಅವರು ಬಂದು ಘೋಷಣೆ ಮಾಡಬೇಕಾಗಿತ್ತ. ಕಾಂಗ್ರೆಸ್ ಅವರು ಮಾಡ್ಬೇಕಾಗಿತ್ತ. ನಾವೆಲ್ಲರ ಮೇಲೆ ಪ್ರೀತಿದ್ದು ಓಟ್ ಹಾಕಿದ್ರು. ನಾವು ಮತದಾನದ ಭಿಕ್ಷೆ ಇತ್ತು ಅವ್ರ ಮೇಲೆ. ಅಧಿಕಾರ ಕೊಡುದು, ಮಂತ್ರಿಗಳು ಮಾಡಿದ್ರು, ಸರ್ಕಾರ ಮಾಡಿದ್ರು, ಶಾಸಕರು ಮಾಡಿದ್ರು, ಏನೆಲ್ಲ ಮಾಡಿದ್ರು, ಶ್ರೀಮಂತರು ಮಾಡಿದ್ರು. ಅವರ ಗೊತ್ತಲ್ಲ ನಾವು ಬದುಕುವಾಗ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು. ಹೌದು, ಅವರ ಬಿಜೆಪಿ ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎಲ್ಲರೂ ಹೊಂದಾಣಿಕೆ ಆದ್ರ. ಎಲ್ಲರೂ ಹೊಂದಾಣಿಕೆ ಆದ್ರಿ. ಅವ್ರೇನಂದ್ರಪ್ಪ ಅಂತಂದ್ರ ಗುರುಗಳ ಇದು ಬಿಸಿನೆಸ್ ಅಂದ್ರ ಅವ್ರು. ಈ ಚುನಾವಣೆ ಬೇರೆ, ಈ ಬಿಸಿನೆಸ್ ಬೇರೆ ಅಂದ್ರು. ಮತ್ತಂದ್ರೆ ನಮ್ಮ ಕಬ್ಬು ಬಿಸಿನೆಸ್ ಅಲ್ಲ. ನಾವ್ಯಾಕ ಕೈ ಬಿಡಿಸೋಣ ಬಿಜೆಪಿ, ಕಾಂಗ್ರೆಸ್, JDS ಮಾಡ್ಬೇಕ? ಕಬ್ಬಪ್ಪ ಅಂತಂದ್ರ ಇನ್ನು ಮುಂದೆ ನಾವು ಕೋಟಿ ಜನ ಕೊಡ್ಬೇಕು. ಕೊಡ್ಬೇಡ್ರಿ. ಈಗ 300 ರೂಪಾಯಿ ಬಿಜೆಪಿ ಕಾಂಗ್ರೆಸ್ ಬಂದಿಲ್ಲ. ಇಡೀ ನಾಡಿನ ರೈತರಿಗೆಲ್ಲ ಬಂತು. ನಾಡಿನ ರೈತರಿಗೆಲ್ಲ ಮೆಕ್ಕೆಜೋಳದ ರೇಟ್ ಸಿಕ್ತು. ನೀವ್ ವಿಚಾರ ಮಾಡ್ರಿ. ಅವ್ರ ಬಿಜೆಪಿ ಕಾಂಗ್ರೆಸ್ JDS ಇದ್ರೆ ಹೊಂದಾಣಿಕೆ ಹೆಂಗ ಆಗ್ತಾರೋ? ನಾವೇ ಅದ್ರ ಸಂಬಂಧ ಎಷ್ಟು ಜಗಾಡ್ತು, ಹೊರಗೆ ಜಗಾಡ್ತು. ಹಿರಿಯರು ಬಿಜೆಪಿ ಕಾಂಗ್ರೆಸ್ ಈಗ ಮತ್ತ ಓಟ್ ಹಾಕಿದವ್ರು ಕಬ್ಬು ಬೆಳೆಗಾರಲ್ಲ. ಮತ್ತೆ ದೂಸರ ನಾವು ಬೀದಿ ಒಳಗೆ ಅವು ರಾತ್ರಿ ಹಗಲಿ ಹಣದ ಚಳವಳಿ ಮಾಡಿದ್ವು. ನೀವು ಲಕ್ಷಾಂತರ ಜನ ರೈತ ದೇವರುಗಳು ಭಾಗವಹಿಸ್ರ. ಯಾವಾಗ ಹಂಚ್ರಪ್ಪ ಅಂದ್ರ ಲಕ್ಷಾಂತರ ಜನ ಅವ್ರು ಇರ್ತಕ್ಕಂಥ ಹೊರಬಾಕೆಲ್ಲ ಬರಾಕೈತಿ, ನಾವು ಬದುಕಿಲ್ಲ ಅಂತ ಹೇಳಿ ಕಾರ್ಖಾನೆಗಳು ಎದುರಿದ್ರು. ಅವಾಗ ಅಧಿಕಾರಿಗಳು ಹಂಚಿಕೊಟ್ಟು ನಾವು ಮತ್ತ 200 ರೂಪಾಯಿ ಕೊಡಾಕಿದ್ರೆ ಲಾಸ್ಟ್ 100 ರೂಪಾಯಿ ಕೊಡ್ಲಿಲ್ಲ ಅಧಿಕಾರಿಗಳಿಗೆ. ನಮಗೊಂದು ಕಾರ್ಖಾನೆ ಒಂದು ವರ್ಷ ಬಂದ್ ಮಾಡ್ಕೊಂಡ್ರು. ಮತ್ತೆ ನಾವು ರಾಷ್ಟ್ರೀಯ ಹೆದ್ದಾರಿ ಕೈ ಕೊಟ್ಟಾಗ ಸರ್ಕಾರ ಗುರುಲಾಪುರ ಬಂದು ಮಂಡಿಗಾಗುವುದು ಅಂತ ಕೆಲಸ. ಇವೆಲ್ಲ ವಿಚಾರಗಳು ತಾವ ತಿಳ್ಕೋಬೇಕಾಗಿತ್ತು. ನಾವು ಕಟ್ಟಿಗೆ ಕೂತ್ಕೊಡ್ದ ಬಳಿಗೆ ಮಾತಾಡ್ತು. ನರೇಂದ್ರ ಮೋದಿ ಸಾಹೇಬ್ ಹಂಗ, ಸಿದ್ದರಾಮಯ್ಯ ಹಂಗ, ಕುಮಾರಸ್ವಾಮಿ ಹಂಗ, ಯಡಿಯೂರಪ್ಪ ಹಂಗ, ಮತ್ತೊಬ್ರು ಹಂಗ ಅಂತೇಳಿ ಅವ್ರು ಬಾಳ್ಯದ ಮಾತಾಡ್ತು. ಎಂದೂ ಕೂಡ ನಮ್ಮ ಬಾಲ್ಯದ ನಮ್ಮ ಕೈಪಡೆ ರೇಟ್ ಸಿಗ್ಲಿಲ್ಲ, ನಮ್ಮ ಮೆಕ್ಕೆಜೋಳ ಸಿಗ್ಲಿಲ್ಲ, ಕಬ್ಬಿಗೆ ಸಿಗ್ಲಿಲ್ಲ. ಕಬ್ಬಿಗೆ 3300 ರೂಪಾಯಿ ದೊಡ್ಡದಲ್ಲ. 10 ವರ್ಷದಿಂದ ನಿಮ್ಮ ಗೊಬ್ಬರ, ಪೆಟ್ರೋಲ್, ಡೀಸೆಲ್
ಆಳುಗಳ ಖರ್ಚು ಏನಿತ್ತು ಏನಿತ್ತು ಇದ್ರ ಅರ್ಧಕ್ಕಿಂತ ಕಡಿಮೆ ಐತಿ. ಇವತ್ತು 500 ರೂಪಾಯಿ ಒಂದು ಕೂಲಿ ಆಗೈತೆ. ಗೊಬ್ಬರ ಡೀಸೆಲ್ ಪೆಟ್ರೋಲ್ 3 ಪಟ್ಟ. ಬಂಗಾರ ಎಷ್ಟಿತ್ತು 10 ವರ್ಷ 6 ತಿಂಗಳಿಂದ ಎಷ್ಟಿತ್ತು 65,000 60,000 ಹೋಗಿ ಇವತ್ತ 1.5 ಲಕ್ಷ ರೂಪಾಯಿ ಬಂಗಾರ ಆಗಲಿ. ಬಂಗಾರ ಏನಾದ್ರೆ ಯಾರು ಎಷ್ಟು ಖರೀದಿ ಮಾಡಿದ್ರೆ ನಾವು ರೈತರ ಮಕ್ಕಳು ಜಾಸ್ತಿ, ಜನಸಂಖ್ಯೆ ಒಳಗೆ ನಾವು ಜಾಸ್ತಿ ಅದು. ಮತದಾನ ನಾವು ಹೆಚ್ಚು ಮಾಡಿದವ್ರು ಈ ದೇಶದಾಗ. ಭೂಮಿಯನ್ನು ಕೂಡ ನಮ್ಗೆ ಹೆಚ್ಚೈತೆ. ಆದ್ರೂ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾರು ಸಾಯತ್ರಿ. ಈ ದೇಶದಾಗ ಹೆಚ್ಚು ಮತದಾನ ಕೊಟ್ಟು ಪ್ರಧಾನಮಂತ್ರಿ ಮಾಡಿದ್ರು. ಈ ದೇಶದ ಪ್ರಧಾನಮಂತ್ರಿ ಕೂಡ ಸುಳ್ಳು ಹೇಳ್ತಾರೆ. ಈ ದೇಶದ ಪ್ರಧಾನಮಂತ್ರಿ ಏನ್ ಹೇಳಿರಪ್ಪ ಅಂತಂದ್ರ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀವಿ ಅಂತ ಹೇಳಿ 11 ವರ್ಷ ಈ ದೇಶದ ಪ್ರಧಾನಮಂತ್ರಿ ಅವರು ಹೇಳ ನಾವೇನ್ ಮಾಡಿದ್ವು ಬಟ್ ಹೊರಟಾಕಿದ್ವು. ಆಶಯಕ್ಕಾಗಿ ಏನೋ ಲಾಭ ಆಕೈತಿ ನಮಗ. ಸ್ವಾಮಿನಾಥನ್ ವರದಿ ಅಂದ್ರ ನಮ್ಮ ರೇಟ್ ಡಬಲ್ 1+50 ರೇಟ್ ಡಬಲ್ ಆಕೈತೆ ಅವರ ಓಟ್ ಹಾಕಿದ್ವು. 11 ವರ್ಷದ ಸುಳ್ಳು ಹೇಳಿ ಮತ್ತೊಂದು 3ನೇ ಸಲ ಇವತ್ತು ಮಂತ್ರಿ ಮಾಡಿದ್ರು ಪ್ರಧಾನಮಂತ್ರಿ ಮಾಡಿದ್ರು. ಈ 224 ಮಂದಿ ಸುಳ್ಳು ಹೇಳ್ತಾರು, 524 ಮಂದಿ ಸಂಸದರು ಸುಳ್ಳು ಹೇಳ್ತಾರು. ಮತ್ತಿನ್ನ ಏನ್ ನಂಬುದು? ಯಾಕ ರೈತರ ಆತ್ಮಹತ್ಯೆ ಮಾಡ್ಕೋತಾರು? ಈ ದೇಶದ ಅನ್ನ ಕೊಟ್ಟರ ದವಸ ಧಾನ್ಯ ಏನೇನು ಬೇಕ ಬೆಳೆದು ಕೊಟ್ಟರ ಬೆಣ್ಣೆ ತುಪ್ಪ ಹಾಲ ಎಲ್ಲ ಬೆಳೆದು ಕೊಟ್ಟರು. ಈ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರಂತೆ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಮೂರು ಇಲ್ಲ. ಅಂಬೇಡ್ಕರ್ ಗಾಂಧೀಜಿ ಎಂತ ಸಾವಿರಾರು ಜನ ಬಲಿದಾನ ಹೋರಾಟ ಮಾಡಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಎಂತಿದ್ದವ್ರು ಒಂದು ಬಲಿದಾನ ಮಾಡಿ ಕೊಟ್ರು. ಹಂಗಾರೆ ಯಾಕೆ ಸಾಯ್ಬೇಕು? ಈಗ ಯಾರು ಚಿಂತೆ ಮಾಡಕ್ಕೆ ಇಲ್ಲ. ಅವ್ರ ಬದುಕ ಅವ್ರ ಬಿಸ್ನೆಸ್ ಬರ್ತಾರ, ಎಲ್ಲಾ ಪಕ್ಷ ಬಿಡ್ತಾರ, ಒಕ್ಕಟ್ಟು ಹಾಕ್ತಾರ. ನೀವ್ ಯಾಕೆ ಒಕ್ಕಟ್ಟು ಹಾಕ್ಬಾರ್ದು? ಕಬ್ಬಿಗೆ 5,500 ರೂಪಾಯಿ ರೇಟ್ ಆಗ್ಬೇಕಂತ ನಮ್ಗೆ ಹೋರಾಡ್ಬೇಕು. ಯಾಕೆ 5,500 ರೂಪಾಯಿ ಆಗ್ಬೇಕು ಅಂದ್ರ ಎಲ್ಲಾ ಖರ್ಚ ವೆಚ್ಚ 2 ಪಟ್ಟು 3 ಪಟ್ಟು ಜಾಸ್ತಿ ಕಬ್ಬಿಗೆ 1 ಟನ್ ಕಬ್ಬು ಗೌರ್ಮೆಂಟ್ 5,000 ರೂಪಾಯಿ ಟ್ಯಾಕ್ಸ್ ಹೋಗ್ತದೆ. 50,000 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಅಚ್ಚ ಸಾಹೇಬ್ ಹೋಗ್ತೈತಿ. ನರೇಂದ್ರ ಮೋದಿ ಅಚ್ಚ ಸಾಹೇಬ್ 50,000 ಕೋಟಿ ರೂಪಾಯಿ ಹೋಗ್ತೈತಿ. ಇಡೀ ನಾಡಿನ ಎಲ್ಲಾ ಕಬ್ಬಿನ ಬಿಲ್ ಕೂಡ 9,000 ಕೋಟಿ ರೂಪಾಯಿ ನಗದಾಗುದಿಲ್ಲ. ಕೇಂದ್ರ ಸರ್ಕಾರ ಬಂದು ಕಳಿಗೆ ಇರಲಿಲ್ಲ, ರಾಜ್ಯ ಸರ್ಕಾರ ಬಂದು ಕಳಿಗೆ ಇರಲಿಲ್ಲ. ಹೆಂಗ್ ಹೋಗೈತಪ್ಪ ಅಂತಂದ್ರ 1 ಟನ್ ಕಬ್ಬಿಗೆ ಸಾಕಷ್ಟು ಬೈ ಪ್ರಾಡಕ್ಟ್ ಸ್ಪೀಡ್ ಅದು ಬರ್ತದೆ. ಅದ್ರ ಮೇಲೆ ಸೆರೆ ತಯಾರಾಕೈತೆ. ಸುಮಾರು ಒಂದು 4-5 ಲೀಟರ್ದಾಗ ಒಂದು 100 ಬಾಟ್ಲಿ ಸೆರೆ ತಯಾರಾಗ್ತದೆ. 100 ಬಾಟ್ಲಿ ಎಷ್ಟು ಮಾಡ್ತಾವ್ರಿ? 10 ರೂಪಾಯಿ ಸೆರೆ ತಯಾರಾಗ್ತದೆ. 100 ಬಾಟ್ಲಿ 10,000 ಕಳಿಸಿ ಟ್ಯಾಕ್ಸ್ ಹೋಗ್ತೈತಿ. ಅದ್ರೊಳಗಿನ ನಾವೇನು ಕೇಳತ್ತವ್ರು 5,000 ಕೇಳ್ಬೇಕಂತಿದ್ದು. ಅದ್ರೊಳಗಿನ ಕೇಂದ್ರ ಸರ್ಕಾರ 1,000 ಕೊಡ್ರಿ, ರಾಜ್ಯ ಸರ್ಕಾರ 1,000 ಕೊಡ್ರಿ. ಇದು 3 ಸಲ 300, ಇನ್ನೊಂದು ಮುಂದಿನ ಸಲ ಹೋರಾಟ ಮಾಡಿ ಇನ್ನೊಂದು 200, 5,000 ಸಲ ಆಕೈತಿಲ್ರಿ? ಕೇಳ್ಬೇಕಂತ ತೀರ್ಮಾನ ಮಾಡಿದ್ವಿ. ಕೇಳ್ಬೇಕಂತಂದ್ರ ನಾವ ಇನ್ ಮುಂದ 1 ಕೋಟಿ ಗಂಟೆ ಜನ ಕೊಡ್ಬೇಕು. ಯಾರು ಕೂಡಿಸ್ಬೇಕಾಗ ಬಿಜೆಪಿ ಕಾಂಗ್ರೆಸ್ ಅವರೆಲ್ಲ ಒಕ್ಕಟ್ಟಾಗತ್ತಾರ. ಕಾರ್ಖಾನೆಗಳು ವ್ಯವಸ್ಥೆ ಬರ್ತದೆ. ನೀವ್ ಯಾಕ ನಾಳೆ ಮುಂದಿನ ದಿನಗಳಾಗ 1 ಕೋಟಿ ಜನ ಸೇರ್ಬೇಕಾಗಿ ಬೆಳಗಾವ್ ಬರ್ತೀರಿ? ಅಮ್ಮಗಳು ನೀವು ಬರ್ತೀರಿಲ್ಲ? ನೀವು ಬರ್ಲಿಲ್ಲ ಅಂದ್ರೆ ಹಣ ಸಿಗುದಿಲ್ಲ. ರೊಕ್ಕ 5,500 ಕಬ್ಬಿನ ಬಿಲ್ ಅಂತಂದ್ರೆ ನಿಮ್ಗೆ ಬಂಗಾರ ತರಬಹುದು, ಚಲೋ ಅಂತ ಸಾಲಿಗೆ ತಂದು ಕೊಡಬಹುದು. ಇಲ್ಲಾಂದ್ರೆ ನಿಮ್ಮ ಕೊಳಗೆ ಬಂಗಾರ ಒತ್ತೆ ಹೋಗುದ ಅದಕ್ಕೆ ಹಾಕಿ ಅದನ್ನ ಮಾಡಿ ಬಿಡಿಸ್ಕೊಳಕ್ ಆಗೋಂಗಿಲ್ಲ ಹೋದಂತ ಹೇಳಿ ಹೇಳುವಂತ ಪರಿಸ್ಥಿತಿ. ನಾವು ರೈತ ತಾಯಿಯಿಂದ ಇವತ್ತು ತೀರ್ಮಾನ ಮಾಡ್ಬೇಕ. ಅದು ಒಂದಕ್ಕಲ್ಲ, ಎಲ್ಲಾ ಬೆಳೆಗಳಿಗೂ ರೇಟ್ ಬೇಕಾಗಿತ್ತು ಇವತ್ತ. ನೋಡ್ರಿ, ಯಾವಾಗ ಎಚ್ಚರ ಆಕೈತಿ ನೀತಿ ಬರೋಣ ತುಳಿತು. ನಾವು ನೀತಿ ಬರೋಣ ತುಳಿತು, ಖರೆ ಲಾಭ ಇಲ್ಲ. ಎಲ್ಲ ಈಗ 7ನೇ ವೇತನ 8ನೇ ವೇತನ, MLA-ಗಳಿಗೆ 2 ಲಕ್ಷ ಪಗಾರ, ಅವ್ರ ಕೈಯ ಗಾಡಿ ಗಂಡನ ಅವೆಲ್ಲ ಅವ್ರೆಲ್ಲ ಹೆಚ್ಚಾಗದ. ನಿಮ್ದು ಏನೈತಿ ಬಾಳೆ?
ಈಗ ನೀವು ಮನೆಗಳು ಎಂದು ಸುಳ್ಳು ಮಾಡೋದು ಈಗ ಹೆಂಗ್ ಮಾಡೋದು ಹೇಳ್ರಿ. ವಿಷಯ ನೀವ ಹೇಳ್ರಿ, ನೀವ ತೀರ್ಮಾನ ಮಾಡ್ಬೇಕಾಗೈತೆ. ನಾವೆಲ್ಲ ಗುರುಲಾಪುರದಾಗ ನೀವು ಲಕ್ಷಾಂತರ ಜನ ಬಂದ್ರಿ, ಆಶೀರ್ವಾದ ಆಯ್ತು, ಬಿಲ್ ಸಿಕ್ತು, ಮುಂದಕ್ಕೆ ಕೊಡೋದು ಇಸ್ಕೋಬೇಕಲ್ಲ. 5,500 ರೂಪಾಯಿ ಇಸ್ಕೋಬೇಕಾಗೈತೆ. ಮೆಕ್ಕೆಜೋಳಕ್ಕ 5,000 ರೂಪಾಯಿ ತಗೋಬೇಕಾಗಿತ್ತು. ಗೊಂಚಾಲಕ್ಕ ಭತ್ತ, ರಾಗಿ, ತೊಗರಿ, ಕಡ್ಲೆ, ಏನೇನು ದವಸ ಧಾನ್ಯ ಬೆಳೀತು ಎಲ್ಲದಕ್ಕೂ ರೇಟ್ ತಗೋಬೇಕಾಗೈತೆ. ಕರೆಂಟ್ ಆಗಲಿ 12 ತಾಸು ಕೇಳ್ಬೇಕನ್ನಂತು ಕೇಳ್ಬೇಡ್ರೆ ಹೆಂಗೋಣ ಏನ್ ಮಾಡಿದ್ರೆ ಹುಲಿ ನೀ ಬರ್ಬೇಕಂದ್ರೆ ಮುಂದೆ ತಗೋಬೇಕ. ಯಾಕಂತಂದ್ರ ರಾತ್ರಿ ಹೊತ್ತ ಅವ್ರಿಗೆ ಮಾಡಿರ್ತಾರು, ನಿಧಿ ಮಾಡಿರ್ತಾರ. ನಾವು ಕಬ್ಬಿಣ್ಯಾಗ ಅಡ್ಡಿ ರಸಕ್ಕೆ ಹೋಗ್ಬೇಕು. ಅದು ಪುಕ್ಕಟ 6 ಕೊಟ್ಟು ಹಚ್ಚಾರ ನಾಲ್ಕು ಹೋಗ್ಬೇಕಾಗಿದ್ದ. ನಮ್ಗೆ ಹಗಲಿ 12 ತಾಸು 3 ಪೀಸ್ ಲೈನ್ ಕೊಡ್ಬೇಕು. ರಾತ್ರಿ ಹಳ್ಳಿ ಒಳಗೆ ಸಿಂಗಲ್ ಪೀಸ್ ಕಡ್ಡಾಯ ಕೊಡ್ಬೇಕಂತ ಹೋರಾಟ ಮಾಡ್ತು. 50 ವರ್ಷ ವೈರ್ ಹಾಕಿದಾರ, ಅದರಿಂದ ಸಾಕಷ್ಟು ಬಳಸ್ಕೊಳ್ತಾವ. ಆ ವೈರನ್ನೆಲ್ಲ ಬದಲಾಯಿಸಬೇಕಾಗಿ. ಅದಕ್ಕಾಗಿ ನೀವೆಲ್ಲ ಇವತ್ತ ತೀರ್ಮಾನ ಮಾಡ್ಬೇಕು. ಬಡಾಲಂಕರಿಗೆ ಅವರೆಲ್ಲ ನೀವು ಇಷ್ಟೆಲ್ಲ ಇದ್ದು ಕೂಡ ಹೋರಾಟಕ್ಕೆ ಭಾಗವಹಿಸಿದ್ರು. ಕೆಲವು ಜನ ಇಷ್ಟೆಲ್ಲ ನಿಮಗೆ ಕೀರ್ತೈತೆ ಭಾಗವಹಿಸುದು ಏನ್ ತಪ್ಪೇನೈತೆ. ಬೇರೆ ಬೆಳೆ ಬೆಳೀತು ಏನ್ ಮಾಡೋದು ಹೊಂದಾಗ ನಿಲ್ಬೇಕಲ್ಲ, ಹೊಂದಾಗ ಲಾಭ ಮಾಡ್ಕೋಬೇಕು. ಇನ್ನು ಮುಂದೆಲ್ಲ ತಾವ ತೀರ್ಮಾನ ಮಾಡ್ಬೇಕು. ನೋಡ್ರಿ ಬಹಳ ಇವತ್ತ ರೈತರ ಬದುಕು ಆತಂಕ ಬರ್ತೈತಿ. ಇನ್ನು ಮುಂದ ನೀವೆಲ್ಲ ಸರಳವಾಗಿ ತಿಳ್ಕೊಂಡಿರಿ. ಈ ಭೂಮಿ ಫಲವತ್ತತೆ ಕೂಡ ಹಾಳು ಮಾಡಿದ್ದು ಅದಲ್ಲ. ಈಗ DAP ಕಾಂಪ್ಲೆಕ್ಸ್ ಈ ಸರ್ಕಾರ ಹಾಳು ಮಾಡೈತೆ. ಹಸಿರು ಕ್ರಾಂತಿ ಅಂತೇಳಿ ಈಗ 6 ಶಾರ್ಟೇಜ್. ಅವಾಗ ಸರ್ಕಾರ ಏನ್ ಮಾಡಿತಪ್ಪ ಅಂತಂದ್ರ ಈ ದೇಶಕ್ಕೆ 6 ಶಾರ್ಟೇಜ್ ಆಗೈತಿ. DAP ಕಾಂಪ್ಲೆಕ್ಸ್ ಕೆಮಿಕಲ್ಸ್ ಹೆಚ್ಚು ಬೆಳೆದು 6 ಭದ್ರತೆಗಾಗಿ ನಮಗೆಲ್ಲ ಅವತ್ತು ಕೊಟ್ಟರು. ಇವತ್ತು ಭೂಮಿ ಫಲವತ್ತತೆ ಸಂಪೂರ್ಣ ಹಾಳು ಮಾಡಿಬಿಟ್ಟು ಭೂಮಿ ಒಳಗೆ ಆಟೋಮೆಟಿಕ್ ಆಗಿ ಬೆಳಿ ಬೆಳೆದಿದ್ದು. ಇನ್ನು ಮುಂದೆ ನೀವು ನೆನಪಿಟ್ಕೋರೆ, ಈ DAP ಕಾಂಪ್ಲೆಕ್ಸ್ ಉಗಿದು ಅಂದ್ರೆ ಭೂಮಿ ಒಳಗೆ ಇಂಗಾಲ ಅನ್ನುವಂತ ಪದಾರ್ಥ 7% ಹೋಗಿ ಈಗಾಗಲೇ 3% 2% ಬರ್ತದೆ. ಅದೇನಾದ್ರೂ 0% ಬಂದಪ್ಪ ಅಂತಂದ್ರ ಒಂದು ಚೀಲ ಹೀರೆ ಹಾಕಿ ಒಂದು ಕಡ್ಡಿ ಕೂಡ ಬೆಳೆದಿಲ್ಲ. ಇನ್ನು ಮುಂದೆ ನಮ್ಮ ತಿಪ್ಪಿ ಗೊಬ್ಬರ ಸಗಣಿ ಒಂದು ಜವಾರಿ ಹಾಕಿದ್ರ 10 ಎಕರೆ ಒಕ್ಕಲ್ತನ ಮಾಡ್ಬೋದು. ಅದ್ರ ಗೋಮೂತ್ರ ಸಗಣಿ, ಅದ್ರ ಜೀವಾಮೃತ, ಗೋಕೃಪಾಮೃತ, ನಾಳೆ ಆಕಳು ವಯಸ್ಸಾಗಿ ಸತ್ರುಪ ಅದರ ಒಂದು 1000 ಲೀಟರ್ ಅದನ್ನು ಟಾನಿಕ್ ಸುಲಿದ್ರೆ ನೀವು ಬರೀ ಅದನ್ನ ಆಕಳ ಜವಾರಿ ಆಕಳ ಏನಾರು ಒಂದು ತೀರ್ಕೋತಪ್ಪ, ಅವರ ವಯಸ್ಸಾಗಿ ತೀರ್ಕೋತು ಆಕಳ ಮತ್ತು ಹೋಳಿ ಅವ್ರ ಜವಾರಿ ತೀರ್ಕೋತಪ್ಪ ಅಂದ್ರೆ ಒಂದು ಟ್ಯಾಂಕ್ ತಂದ ಅದನ್ನ ಅದ್ರ ತೂಕದಟ್ಟ ಗೋಮೂತ್ರ, ಅದ್ರ ತೂಕದಟ್ಟ ಸಗಣಿ, ಅದ್ರ ತೂಕದಟ್ಟ ಬೆಲ್ಲ, ಈ ಪಪ್ಪಳಕಾಯಿ ಬಾಳಿಕಾಯಿ ಅದ್ರ ತೂಕದಟ್ಟ ಹಾಕಿ DST ಕಾಂಪೌಂಡ್ ಹಾಕಿ ಒಂದು 100 ಲೂಸ್ ಪ್ಯಾಕ್ ಮಾಡಿರಪ್ಪ ಅಂತಂದ್ರ ಒಂದು 1000 ಲೀಟರ್ ಟಾನಿಕ್ ರೆಡಿ ಆಗ್ತದೆ. 10 ಲಕ್ಷ ರೂಪಾಯಿ ಟಾನಿಕ್ ರೆಡಿ ಆಗ್ತಿದ್ದೆ. ನಾ ಸ್ವತಃ ಮಾಡ್ತಿದ್ದೆ ಹೊಲದಾಗ. ಇವೆಲ್ಲ ಕೂಡ ಏನು ಬದಲಾವಣೆ ಭೂಮಿ ಫಲವತ್ತತೆಗಾಗಿ ನಾ ಇದೇ 9ನೇ ತಾರೀಕ ಹುಕ್ಕೇರಿ ತಾಲೂಕು ಗರ್ಗಾಪುರದಾಗ ಸುಭಾಷ್ ಪಾಳೇಕರ್ ಅಂತೇಳಿ ಶೂನ್ಯ ಬಂಡವಾಳ ಮೇಲೆ ಅತಿ ಖರ್ಚು ನೈಸರ್ಗಿಕ ಕೃಷಿ ಅತಿ ಶೂನ್ಯ ₹1 ಖರ್ಚಿಂದ ಹೆಂಗ ಒಕ್ಕಲ್ತನ ಮಾಡ್ಬೋದು. 100 ಟನ್ ಬೆಳೀತಾರೆ ಅವರು ನೈಸರ್ಗಿಕವಾಗಿ. 9ನೇ ತಾರೀಕಲ್ಲಿ ಇಟ್ಕೊಂಡು ನಮ್ಗೆ ಯಾರಿಗೆ ಅನುಕೂಲ ಆಗ್ತದೆ ಬರ್ರಿ, 1-2 ಗಾಡಿಯಲ್ಲಿ ಮಾಡ್ಕೊಂಡ್ ಬರ್ರಿ, ಅಲ್ಲಿಂದ ಅವ್ರು ಕೇಳ್ಕೊಂಡ್ ಬಂದು ಹೊಲ್ದಾಗ ಮಾಡಿ ಇಂಥ ಕಡೆ ಲಕ್ಷ ಕೊಡ್ರಿ. ಕಟ್ಟಿ ಕೂತ್ಕೊಂಡು ನಾವ್ ಹೆಂಗ ಈ ಸಲ ಅವ ಮಂತ್ರಿ ಆದ್ರೆ ಹೆಂಗ ಅವ MLA ಯಾವ ಬೇಕಾದ ನಾವಾಗಿಲ್ಪ ಇದ್ರ ರೊಕ್ಕ ಇದ್ರ ರೂಪಾಯಿ ಎಲ್ಲ ಅವ್ರ ಕಡೆನೇ ಐತೆ, ನಿಮ್ ಕಡೆ ಏನೈತೆ ಹೊಲ ಉತ್ತರ ಸಾಲ ಮಾತಿ ಮಗಲಾಗ ಸಾಲ ಕೊಡ. ಇದನ್ ಬಿಟ್ರೆ ನಿಮ್ ಕಡೆ ಏನೂ ಇಲ್ಲ. ಅದಕ್ಕಾಗಿ ಇವತ್ತ ಈ ಬದುಕನ್ನ ನೀವು ಮಾಡಿಸ್ಮಾಡ್ಬೇಕು. ನೀವು ಬದಲಾವಣೆ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ. ನೀವು ಎಲ್ಲರೂ ಭೇಟಿ ಆಗ್ಬೇಕೇನು ಮುಂದ ನಮ್ಮ ಬದುಕು ಕಷ್ಟ ಬಂದೈತಪ್ಪ. ಇದೆ ಮಾಡಿ ಬೆಳಗಾವಿ ಚಳಿಗಾಲ ಅಧಿವೇಶನ ಹೋಗಾಕೈತಂದ್ರ 10 ಲಕ್ಷ ಮಂದಿ ಸೇರಿದ್ದಪ್ಪ ಅಂದ್ರ 224 ಮಂದಿ ಊಟ ಮುಂದೆ ಏನ್ ಹೇಳ್ತೀರಿ ಕೇಳ್ತೀರ. ಕರೆಂಟು ಕೊಡ್ತಿರು, ಕಬ್ಬಿಣ ಬಿಲ್ಲು ಕೊಡ್ತಿರು, ಎಲ್ಲ ಕೊಡ್ತಿರು.
ನಿಜವಾದ ರೈತರು ಯಾರಾಗಿಪ್ಪ ಅಂದ್ರ ನಮ್ಮ ರೈತರ ನಮ್ಗೆ ಹೋಗ್ಬೇಕು. ಅದಕ್ಕಾಗಿ ಇದು ಬದಲಾವಣೆ ಆಗ್ಬೇಕು. ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ ನಮ್ಮ ರೈತ ತಾಯಿಯಂದಿರ ಬದಲಾವಣೆ ಆಗ್ಬೇಕು, ಯುವಕರ ಬದಲಾವಣೆ ಆಗ್ಬೇಕು. ನಮ್ಮ ಬಾಳೆ ನಮ್ಮ ಬದುಕ ಕವಿಗೆ 5,500 ರೇಟ್ ಸಿಕ್ಕರೆ ನೀವು ಎಲ್ಲೂ ಮುಂಬೈಯ ಗೋವಾ ದುಡ್ಯಾಕ ಹೋಗ್ಬೇಕಾಗಿಲ್ಲ. ನಮ್ಮ ಹೊಲದಾಗ ಇಷ್ಟ ಕಬ್ಬು ಇದ್ದ ಸರ್ ಇಷ್ಟು ದೊಡ್ಡ ಕಬ್ಬು ಮಾಡಿ ಕಬ್ಬಿನ್ಯಾಗ ಕೂತು 100 ಟನ್ ಕಬ್ಬು ಬೆಳಿತೀವಿ. ಅದಕ್ಕಾಗಿ ತಾವು ತೀರ್ಮಾನ ಮಾಡ್ರಿ, ತಾವ ಸಂಘಟಿತರಾಗ್ರಿ, ಒಬ್ಬರಿಗೇನಾದ್ರೆ ಎಲ್ಲರೂ ಒಕ್ಕಟ್ಟಾಗ್ರಿ. ಪಕ್ಷ ಜಾತಿ ಅವ್ರೇನ್ ಬಿಟ್ಟಿದಾರಲ್ಲ ಅವ್ರ ಬದುಕಿಗಾಗಿ ನೀವು ಬಿಡ್ತಿರಲ್ಲ, ನಿಮಗೆ ಬಿಟ್ಬಿಡ್ಸಿ. ಯಾಕಂದ್ರೆ ನಮ್ಮ ಅಂತವ್ರು ಸಾಯತಾರೆ ಈ ದೇಶದಾಗ. ಅರ್ಧ ಗಂಟೆಗೆ ಒಬ್ಬ ಅರ್ಧ ನಮ್ಮ ರೈತರು ಸಾಯ್ತಾರ, ಅರ್ಧ ಗಂಟೆಗೆ ಒಬ್ಬ ಸಾಯ್ತಾನ ತಿಕ್ಕಿ 100% ಸಾಯ್ತಾನೆ. ಯಾಕಂದ್ರೆ ತನ್ನ ಕುಟುಂಬ ಬದುಕಕ್ ಆಗತ್ತಾ ಇಲ್ಲ. ಬಡತನ ದವಾಖಾನೆ ಹಾಸ್ಪಿಟಲ್ ಈಗ ನಮ್ಮ ಅಜ್ಜಿ ಅಂತಂದ್ರ ಮನ್ಯಾಗ ಎಲ್ಲರಿಗೂ ಶುಗರ್ BP ಎಲ್ಲ ಕೆಟ್ಟೈತೆ. ಆಹಾರ ಅದ ಆಹಾರದಿಂದ ಮನ್ಯಾಗ ಎಲ್ಲರಿಗೂ ಶುಗರ್ BP, ಹುಟ್ಟಿದ ಮಕ್ಕಳಿಗೆ ಕ್ಯಾನ್ಸರ್ BP ಶುಗರ್ ಇವೆಲ್ಲ ಕಷ್ಟ ಐತಿ. ನಮ್ಮಂದ್ರ ನಮ್ಮ ಬದುಕು ಬಹಳ ಕಷ್ಟ ಐತಿ. ನಾವ್ ಎಷ್ಟು ಬೇಕಷ್ಟು ಆಹಾರ ಬೆಳೀತಾ ಇಲ್ಲ, 2 ಪಟ್ಟು 3 ಪಟ್ಟು ಆಹಾರ ಬೆಳೆಯತ್ತು. ಅವ್ರಲ್ಲಿ ಕುತ್ಕೊಂಡ ಇಲ್ಲಿ ರೇಟ್ ಹೆಚ್ಚಾಗ ಕಣಕೈತಿ, ಬೇರೆ ದೇಶದ ಆಮದು ಮಾಡ್ಕೊಂತಾರೆ. ಆರು 100 ರೂಪಾಯಿ ಲೀಟರ್ ಆಗ್ಬೇಕಂತೆ ಮಾನ್ಯ ಸಿದ್ದರಾಮಯ್ಯ ಅವರು ಸಾಹೇಬ್ ಜೊತೆ ಹೋರಾಟ ಮಾಡಿದ್ರು. ಒಂದು 100 ರೂಪಾಯಿ ಲೀಟರ್ ಬಹಳ ವಿಚಾರದಲ್ಲಿ 2 ರೂಪಾಯಿ ಹೆಚ್ಚು ಮಾಡಿ 5 ರೂಪಾಯಿ 7 ರೂಪಾಯಿ. ಇವೆಲ್ಲವನ್ನ ಬದಲಾಯಿಸಬೇಕಾಗಿತ್ತು. ಇದೆಲ್ಲ ಶುದ್ಧ ಆಗ್ಬೇಕಪ್ಪ ಅಂತಂದ್ರ ಇಡೀ ನಾಡಿನ ನನ್ನ ರೈತ ದೇವರುಗಳು ನೀವೆಲ್ಲ ಒಗ್ಗಟ್ಟಾಗ್ತದೆ. ನೀವು ಇವತ್ತ ತೀರ್ಮಾನ ಮಾಡ್ರಿ. ಇನ್ನು ಮುಂದ ಹೋರಾಟ ಇವತ್ತು ಸಂಘಟನೆಗಳು ಇದಕ್ಕೆ 67 ನಿಮಿಷ ಕೂಡ ಬಿಜೆಪಿ ಮಾಡ್ತೀನಿ. ಕಬ್ಬಿಗೆ ಸಾವಿರ ಘೋಷಣೆ ಮಾಡ್ತಿದ್ದ ಬಿಜೆಪಿ ಹೋಗು, ಕಾಂಗ್ರೆಸ್ಗೆ ಹೋಗ್ಬೇಕು. ಅಂತಾರ 5,500 ರೂಪಾಯಿ ಯಾರು ಘೋಷಣೆ ಮಾಡ್ತಾರೆ? ಯಾರು ಮಾಡ್ತಾರೆ? ವಿಚಾರ ಮಾಡ್ರಿ. ಅದಕ್ಕಾಗಿ ತಾವೆಲ್ಲ ವಿಷಯ ಒಕ್ಕಟ್ಟು ಭ್ರಷ್ಟಾಚಾರಕ್ಕೆ ಒಂದು ಒಪ್ಪಾರೆ. ಇಷ್ಟೆಲ್ಲ ಇದ್ದ ಒಂದು ಊರಾಗ ನಮ್ಮ ಸತ್ತಾವನ ಮಂಚ ಅದ್ರ ವಾಸ ಹೊಲ ನಮ್ದ, ನಾವು ತೂಕದಾಗಿತ್ತು. ಅದ್ರ ವಾಸ ಮಾಡಕ್ ಹೋಗ್ಬೋದು. ತಲಾಟಿ ಹೇಳ್ತಾನು 20,000 ರೂಪಾಯಿ ಹೇಳ್ತಾನೆ. 1 ರೂಪಾಯಿ ಕೂಡ ಅದಕ್ಕೆ ಹಣ ಇಲ್ಲ. ವಾಸ ಮಾಡಿ ಕೊಡ್ಬೇಕನ್ನೋದು ನಮ್ಮ ಅಕ್ಕಂಗೆಲ್ಲ ನಾವೆಲ್ಲ ಸಹಿ ಮಾಡಿ ಕೊಡ್ಬೇಕು ಅನ್ನೋ ಕಾನೂನು ಇರ್ತೈತಿ. ಸಹಿ ಮಾಡಿ ಕೊಡ್ತು ಅವ್ನು 20,000 ರೂಪಾಯಿ ತಗೋತಾನೆ. ಏನ್ ಹೇಳ್ರಿ? ಇದೇ ರೀತಿ ಎಲ್ಲಾ ರೀತಿಯಿಂದ ಭ್ರಷ್ಟಾಚಾರಕ್ಕೆ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗ ನಮ್ಮ ಬದುಕಿಗಿಲ್ಲ. ಇದೆಲ್ಲ ಯಾರಿಗೈತಿ? ಶ್ರೀಮಂತರಿಗೆ ಕಾನೂನಿಲ್ಲ, ಈ ಬಡವರಿಗೆ ಕಾನೂನು ಇಲ್ಲ. ಅದಕ್ಕಾಗಿ ತಾವೆಲ್ಲರೂ ಕೂಡ ಒಕ್ಕಟ್ಟಾಗ್ರಿ. ಇವತ್ತು ಪೂಜ್ಯರು ಬಂದರು, ಅವರ ಆಶೀರ್ವಾದದಿಂದ ತಾವೆಲ್ಲ ನಾನು ನಿನ್ನೆ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡುತ್ತೇನೆ. ಸ್ವಲ್ಪ ವಿಷಯ ಅವಾಗಿನ ಟ್ರೀಟ್ ಮಾಡೋದು ಕಡಿಮೆ ಆಗೈತಿ. ಇದೊಂದು ಸಂತೋಷ. ಅದರ ಸಂಬಂಧ ನಮಗ ಎಲ್ಲರಿಗೂ ಕೂಡ ಧನ್ಯವಾದ. ಬದಲಾವಣೆ ಆಗ್ಬೇಕು. ಯಾಕಂದ್ರ ವ್ಯಸನ ಮುಕ್ತ ನಾವು ಗ್ರಾಮಗಳು ಆಗ್ಬೇಕ. ತಾಯಿ ತಂದೆ ಆಸೆ ಇರ್ಬೇಕಂದ್ರ ನನ್ನ ಮಗ ಹಾಲ್ಕೋಡ್ ಪೈಲ್ವಾನ್ ಆಗ್ಲಿ, ನಾಡಿಗೆ ದೊಡ್ಡ ಪ್ರಜೆ ಆಗ್ಲಿ ಅಂತ ಆಸೆ ಇರ್ತದೆ. ಇದಕ್ಕೂ ಕಾರಣ ರಾಜಕಾರಣ ವ್ಯವಸ್ಥೆನ ಮೊದಲೆಲ್ಲ 15-20 ವರ್ಷದಿಂದ ಪಾಕೆಟ್ ಸರಿ ಇದ್ದು ಎಲ್ಲರಿಗೂ ಕೊಟ್ಟ ರಾಜಕಾರಣ ಹೊರಡಿಸುವ ಎಲ್ಲ ಕೊಟ್ಟು ಇವತ್ತ ಸಂಸ್ಕಾರ ಹಾಳಾಗಿದೆ. ಅದಕ್ಕಾಗಿ ತಾವು ನೀವೆಲ್ಲ ಒಕ್ಕಟ್ಟಾಗ್ರಿ, ಈ ರೈತ ಸಂಘವನ್ನ ಕಟ್ರಿ. ಅದು ನಮ್ಮ ಬಾಳೆ ಒಕ್ಕಲ್ತನಕ್ಕಾಗಿ ನಾವು ಚಿಂತನೆ ಮಾಡಿ ನಮ್ಮ ಬದುಕನ್ನು ನಮ್ಮ ಕುಟುಂಬ ಹಾಳಾಗತ್ತಾವ. ಗುರ್ಲಾಪುರದಾಗ ಕೂಡಿ 300 ರೂಪಾಯಿ ಸಿಕ್ಕೈತೆ. ಮುಂದೆ ಬೇಕ್ರ ಇನ್ನ ಇದೇ ಹೇಳ್ಬೇಕು. ನಾವು ಮೊನ್ನೆ ಶಿಕ್ಷಣದಾಗ ಇದೇ ಕಾರ್ಯಕ್ರಮಕ್ಕೆ ಹೋಗೋ ಸಂದರ್ಭದಾಗ 120 ಸ್ಪೀಡ್ದಾಗ ಅಚಾನಕ 5-6 ಗಾಡಿ ಇದ್ದವಾಗ ಗಾಡಿ ಆಕ್ಸಿಡೆಂಟ್ ಆಗಿ 10 ಫೂಟ್ ಕೆಳಗೆ ಬಿದ್ದ. ಗಾಡಿ ಎಲ್ಲ ಬುಗುನೆ ಮೇಲೆ ಆರಾಮ್ ಬಿದ್ದೆ. ಗಾಡಿ ಎಲ್ಲ ಬುಗುನೆ ಆದ್ರೂ ಸಿದ್ಧಾಂತದ ಆಶೀರ್ವಾದ, ಅತ್ಯಾರ ಆಶೀರ್ವಾದ, ರೈತ ದೇವರ ಆಶೀರ್ವಾದ ನನಗೆ ಏನೂ ಆಗ್ತದೆ. ಬದುಕಿದ್ರು ಆದ್ರೂ ಕೂಡ ಈ ಬದುಕಿದ್ರು ಅಂತ ನಾವು ಮನ್ಯಾಗ ಕೂತಿಲ್ಲ. ಅವತ್ತು 5 ಅಡಿ ಉದ್ಘಾಟನೆ ಮಾಡಿ ನಮ್ಮ ಈಗೂ ಕೂಡ ನಮ್ಮ ಆಸೆ ಇಷ್ಟ ಐತೆ. ರೈತ ಕೂಡ ಹಾಳಾಗತ್ತಿ ನಿಮ್ಮ ಆಶೀರ್ವಾದ ಉಳಿದು ಇನ್ನ ಇದನ್ನ 1,00,000 ಪಟ್ಟು ಬೆಳೆಸ್ಬೇಕು.
ಒತ್ತಾಸೆ. ನಿಮ್ಗ ನಮಗ ಈ ನರೇಂದ್ರ ಮೋದಿ ಸಿದ್ದರಾಮಯ್ಯ ಸಾಹೇಬ ಈ 220 ಮಂದಿ ಕಾರ್ಖಾನೆಯವರೆಲ್ಲ ಹಂಚಿಲ್ಲ ಹಂಚಿಗೆ ನಮಗೆ ನಿಮಗೆ ಹತ್ತೈತೆ ಅಷ್ಟ. ನೀವು ರೈತರು ಒಕ್ಕಟ್ಟು ಆಗ್ತಿರೋದಿಲ್ಲೋ ಭಯ ಬರತ್ತ. ನೀವು ಒಕ್ಕಟ್ಟು ಆಗ್ಲೇಬೇಕು. ನಮ್ಮ ಬದುಕು ದೊಡ್ಡದೈತಿ. ಯಾಕಂದ್ರ ನಾವೇನ ಸಾಮಾನ್ಯವಾದ ಜನ ಅಲ್ಲ. ಈ ನಾಡಿಗೆ ಅನ್ನ ಹಾಕ್ತಕ್ಕಂತ ಅನ್ನ ಬ್ರಾಹ್ಮಣರು. ಯಾರು ನಾಡಿನಾಗ ಯಾರು ದುಡಿದಿಲ್ಲ. ಕೋವಿಡ್ ದಾಗ ಎಲ್ಲರೂ ಎಲ್ಲಿದ್ರ ಬಾಗಲಕೋಟೆಯಲ್ಲಿ ಎಲ್ಲರೂ ಆದ್ರೂ ನಾವು ಹೊರತಾಗಿದ್ದು ಇದ್ರು ಹೊರದಾಗ ಕೆಲಸ ಮಾಡ್ತಿದ್ದು, ಕಾಯಿಪಲ್ಲೆ ಕಳಿಸ್ತಿದ್ದು, ಏನೇನು ಬೇಕು ಆಹಾರ ಧಾನ್ಯವನ್ನು ಕಳಿಸ್ತಿದ್ದು. ಇಷ್ಟೆಲ್ಲ ಮಾಡಿದಾಗ ಕೂಡ ನೀವು ಮೊದಲು ಯಾರು ಚಿಂತೆ ಮಾಡತ್ತಿಲ್ಲ. ಇನ್ನು ಅವ್ರು ಯಾರು ಚಿಂತೆ ಮಾಡತ್ತಿಲ್ಲ ಅಂತೇಳಿ ನೀವು ನಿಮ್ಮ ಬದುಕಿಗೆ ಬಂದ ನಮ್ಮ ಬದುಕಿಗೆ ಬಂದದ ನಾವು ಚಿಂತೆ ಮಾಡೋಣ್ರಿ. ಎಲ್ಲಿ ಹೋರಾಟಗಾರರು ಎಲ್ಲರೂ ಬರ್ತೀರಿ ನಮ್ಮ ಕೈ ಎತ್ತಿ ಅಕ್ಕಗಳ ಎತ್ತುವ. ಅದಕ್ಕೆ ತಾವು ಎಲ್ಲರೂ ಬರಬೇಕು ಎಂಬ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಈ ರೈತರ ಬದುಕನ್ನ ಗಟ್ಟಿ ಮಾಡ್ತಾನು. ತಾವೆಲ್ಲ ಒಕ್ಕಟ್ಟಾಗಿರ್ರಿ. ನಿಮ್ಗೇನಾದ್ರೂ ಕೂಡ ನಾವು ನಿಮ್ ಜೊತೆ ಇದ್ದೀವಿ. ನಮಗೇನಾದ್ರ ನೀವು ಬರ್ತೀರಿಲ್ಲ, ನಿಮಗೇನಾದ್ರು ನಾವು ಬರ್ತೀವಿ, ನಮಗೇನಾದ್ರು ಬರ್ತೀವಿ ಮೆಂಬರ್ಸ್ ಇದ್ರ ಬರ್ತೀರಲ್ಲ ಪಕ್ಕ. ಥ್ಯಾಂಕ್ ಯು. ತಮಗೆಲ್ಲರಿಗೂ ಕೂಡ ಧನ್ಯವಾದ. ಈಗ ಬಹಳಷ್ಟು ವಿಷಯಗಳು ಪೂಜ್ಯರ ಮಾತಾಡ್ತಾರೋ. ತಾವ ಬರೇ ಮನ್ಯಾಗ ಕೂತು ಅಂದಾಗ ನೀವು ಹೇಳ್ಬೇಕ. ನೀವೆಲ್ಲ ಮಾಡಿ ಬೇಡಪ್ಪ, ನಮ್ಮ ಕೈಲಿ 5,000 ಸಿಗುಮಟ ನೀವು ಹೊರಗೆ ಹೋಗಬೇಕ. ಮತ್ತ ಕರೆಂಟ್ 12 ತಾಸು ಆಗ್ಬೇಕು. ಎಲ್ಲಾ ಬೆಳೆಗಳು ರೇಟ್ ಸಿಗುಮಟ ನೀವೆಲ್ಲ ಹೋರಾಟಕ್ಕೆ ಹೋಗ್ಬೇಕಂತ ಇವ್ರನ್ನ ಹಚ್ಬೇಕು. ಅದಕ್ಕಾಗಿ ತಾವೆಲ್ಲ ಒಕ್ಕಟ್ಟಾಗ್ರಿ ಅಂತ ಹೇಳಿ ನಮ್ಗೆ ಇಲ್ಲಿವರೆಗೆ ಕರೆಸಿ ನಮ್ಗೆ ಸನ್ಮಾನಿಸಿ ತಾವೆಲ್ಲ ಕರೆಸಿ ಮಾತಾಡಿದಕ್ಕೆ ತಾವೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದ ಹೇಳೋಣ. ಮತ್ತೆ ನಾವು ಇನ್ನೂ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. ತಾವೆಲ್ಲರೂ ಕೂಡ ಯಾಕಂದ್ರೆ ಈ ಇಲ್ಲಿ ಒಳ್ಳೆ ಪಾಪ ಎಲ್ಲ ಬೆಳೆ ಬೆಳೆಯುತ್ತೀರಿ, ಬಹಳಷ್ಟು ಕಷ್ಟಪಟ್ಟು ಬೆಳೆಯುತ್ತೀರಿ. ಆ ಬೆಳೆಗೆ ರೇಟ್ ಸಿಗ್ಬೇಕಾಗಿದೆ. ಅದಕ್ಕೆ ತಾವು ತೀರ್ಮಾನ ಮಾಡ್ರಿ. ಮತ್ತೆ ಇನ್ನು ಮುಂದೆ ಇನ್ನೊಂದು ಹೇಳಬೇಕಾಗಿತ್ತು. ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿಲ್ಲ ಸರ್. ಮೊದಲು ಏನಿತ್ತು, ರೈತರ ಮಾತ್ರ ಅಷ್ಟ ಭೂಮಿ ತಗೋಬೇಕನ್ನುವಂತ ಕಾನೂನು ತಮ್ಮ. ಈಗ ಹಂಗಿಲ್ಲ. ಆ ಕಾನೂನನ್ನು ತಿದ್ದುಪಡಿ ಮಾಡಿ ಯಾರು ಬೇಕಾದವರ ಭೂಮಿ ತಗೋಬಹುದು. ಬರೀ TC/SP ಮಾಡಿರಪ್ಪ. ಬಡಾಲ ಅಂಕಲಿ ಒಳಗೆ 1200 ಎಕರೆ ಜಮೀನು ಬೇಕಂದ್ರ 4 ಮಂದಿ ನಿಮ್ಮನ್ನೆಲ್ಲ ಕೂಡ ಇಲ್ಲಿ ಜಮೀನು ಖರೀದಿ ಮಾಡಬಹುದು. ಅವ್ರ ಸೈನ್ಯದ ಭೂಮಿ 4 ಪಟ್ಟು ವ್ಯಾಲ್ಯೂಯೇಷನ್ ಖರೀದಿ ಮಾಡಬಹುದು ಅಂತ ಕಾನೂನುಗಳು ತಗೊಂಡ್ಬಂದಾರ. ತಗೊಂಡ್ಬಂದಾರ ಅದನ್ನು ಕೂಡ ವಿರೋಧ ಮಾಡ್ತಾರೆ. ಇಂಥ ಬಹಳ ವಿಚಾರದಲ್ಲಿ ರೈತ ಕುಲ ಹಾಳು ಮಾಡಕ್ಕಾಗಿ ಕುತಂತ್ರಗಳು ನಡೆದವು. ನಮಗೆ ಮೋಸ ಮಾಡಿ ಬರೀ 5% ಮಂದಿ ಸಾವಿರ ಕೋಟಿ ರೂಪಾಯಿ ಸರ್. ಅಂದ್ರೆ ನಾವು ದುಡ್ಕೊಂಡಿರ್ತಕ್ಕಂಥ ಜಾತಿ ಅದು. ಇದು ಬಡ್ಕೊಂಡಿರ್ತಕ್ಕಂಥ ಜಾತಿ ಬೇರೆ ಇರ್ತದೆ. ಆ ಜಾತಿಯನ್ನು ರಿಪೇರಿ ಮಾಡಕ್ಕಾಗಿ ತಾವೆಲ್ಲ ಹಳ್ಳಿ ಒಳಗೆ ಒಕ್ಕಟ್ಟಾಗ್ರಿ ಅಂತ ಹೇಳಿ ನಮ್ಮೆಲ್ಲ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.